ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಭೂ ಕಬಳಿಕೆಯಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ನರಸೀಪುರ ಹೋಬಳಿ ಗರುಡನಪಾಳ್ಯದಲ್ಲಿ 21 ಎಕರೆ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಎಂದು ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ಮುಖಂಡ ತಮ್ಮೇಶಗೌಡ ಆರೋಪವನ್ನ ಮಾಡಿದ್ದಾರೆ. ಕಂದಾಯ ಸಚಿವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಎಂದು ದೂರಿದ್ದಾರೆ. ಅಕ್ರಮದ ವಿರುದ್ಧ ಬ್ಯಾಟರಾಯನ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಬ್ಯಾಟರಾಯನಪುರ ವೃತ್ತದಲ್ಲಿ ಬುಧವಾರ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ಪ್ರತಿಭಟನೆಕಾರರನ್ನ ಬಂಧಿಸಿ ಸಂಪಿಗೆಹಳ್ಳಿ ಸಹಾಯಕ ಪೊಲೀಸ್ ಠಾಣೆಯ ಮೈದಾನಕ್ಕೆ ಕರೆದೊಯ್ದು ನಂತರ ಬಿಡುಗಡೆಯನ್ನ ಮಾಡಲಾಯಿತು. ಕಾಂಗ್ರೆಸ್ನಿಂದ ತಮ್ಮನ್ನು ತಾವು ಶುದ್ಧ ಮತ್ತು ಭ್ರಷ್ಟರಲ್ಲದ ರಾಜಕಾರಣಿ ಎಂದು ಕೃಷ್ಣ ಬೈರೇಗೌಡರು ಅವರು ಬಿಂಬಿಸಿಕೊಳ್ಳುತ್ತಿದ್ದಾರೆ. ಆದರೆ ಅವರ ಭೂ ಕಬಳಿಕೆ ಅಕ್ರಮ ಮೂಢ ಹಗರಣಕ್ಕಿಂತ ದೊಡ್ಡ ಭ್ರಷ್ಟಾಚಾರವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಇನ್ನು ಸಚಿವರ ಮೇಲೆ ಬಂದಿರುವಂತಹ ಆರೋಪ ಏನು ಅಂತ ನೋಡೋದಾದ್ರೆ, 1948ರಲ್ಲಿ ಮೈಸೂರು ಮಹಾರಾಜ ಶುರು ಮಾಡಿದಂತಹ ಜಕ್ಕೂರು ಏರ್ ಡಂನ ಇವತ್ತು ಯಾವುದೋ ಪ್ರೈವೇಟ್ ಬಿಲ್ಡರ್ಗಳಿಗೆ ಸೇಲ್ ಮಾಡಬೇಕು ಅಂತ, ಹಾಗೆ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಸಹಾಯ ಮಾಡೋದಕ್ಕೆ ಜಕ್ಕೂರು ಏರ್ ಡಂನ ಮೈಸೂರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇದು ಅಲ್ಲಿ ಪ್ರತಿಭಟನೆಗೆ ಬಂದಿರುವಂತಹ ಒಬ್ಬರ ಮಾತಾದ್ರೆ, ದಾಖಲೆಗಳನ್ನ ತಿರುಚಿ ಕಾನೂನನ್ನ ಅಕ್ರಮವಾಗಿ ಬಳಸಿಕೊಂಡಿರುವುದು. ಈ ವಿಚಾರವಾಗಿ ಜನರು ಸಿಡಿದೆದ್ದು ಶಾಸಕ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ರಾಜೀನಾಮೆ ಯಾವಾಗ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಕ್ಲೀನ್ ಹ್ಯಾಂಡ್ ಅನ್ನೋ ನಾಟಕ ಆಡೋ ಕೃಷ್ಣ ಬೈರೇಗೌಡರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಕೆಂಡವನ್ನ ಕಾರಿದ್ದು, ಇದು ಆರೋಪಗಳೆಲ್ಲ ದಾಖಲೆಗಳೇ ಮಾತಾಡ್ತಿವೆ ಎಂದಿದ್ದಾರೆ. ಗುರುದೇವನಹಳ್ಳಿ ಗ್ರಾಮದ ಸರ್ವೆ ನಂಬರ್ 47ರ 1 ಎಕರೆ ಸರ್ಕಾರ ಭೂಮಿಯನ್ನ MR 1/2 2001-2ರ ಹಳೆಯ ದಾಖಲೆಗಳನ್ನ ದುರುಪಯೋಗ ಮಾಡಿ ನಿಯಮ ಉಲ್ಲಂಘನೆ ಮಾಡಿ ಖಾಸಗಿ ಹೆಸರಿಗೆ ಬದಲಾಯಿಸಲಾಗಿದೆ ಎಂದು ಗಂಭೀರ ಅಂಶಗಳನ್ನ ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದಕ್ಕಿಂತಲೂ ಶಾಕ್ ನೀಡುವ ವಿಷಯ ಏನು ಅಂತ ನೋಡೋದಾದ್ರೆ, ದಾಖಲೆಗಳನ್ನ ತಿರುಚಿ ಸರ್ಕಾರಿ ಸ್ಮಶಾನ ಜಾಗವನ್ನ ತನ್ನ ಕುಟುಂಬಕ್ಕೆ ಮಾಡಿಸಿರುವ ಆರೋಪಗಳು ಹೊರಬಂದಿವೆ. ಇದು ಸಣ್ಣ ತಪ್ಪಲ್ಲ, ಇದು ಸರ್ಕಾರಿ ಆಸ್ತಿಯ ಮೇಲೆ ನೇರ ದೋಚಾಟದ ಆರೋಪ. ಇದು ಅಧಿಕಾರ ದುರುಪಯೋಗ ಮಾಡಿ ಕುಟುಂಬಕ್ಕೆ ಲಾಭ ಮಾಡಿಕೊಟ್ಟ ವ್ಯವಸ್ಥಿತ ಅಕ್ರಮ. ಬ್ಯಾಟರಾಯನಪುರ ಜನ ನಿಮಗೆ ಮತ ನೀಡಿದ್ದಕ್ಕೆ ಅವರಿಗೆ ನೇರವಾಗಿ ಮಾಡಿರುವ ಅವಮಾನ ಎಂದು ಪ್ರತಿಭಟನೆಕಾರರು ವಾದಿಸಿದ್ದಾರೆ. ಹಾಗಾದ್ರೆ ಸ್ಮಶಾನ ಜಾಗ ಕೂಡ ಸುರಕ್ಷಿತ ಅಲ್ಲ ಅಂತಾದ್ರೆ ಸಾಮಾನ್ಯ ಜನರ ಭೂಮಿ ಹಾಗೂ ಮನೆ ಹಕ್ಕುಗಳ ಆಸ್ತಿ ಏನು? ಜನರ ಮುಂದೆ ಮಾತ್ರ ಬಿಲ್ಡಪ್ ತಕೊಳ್ಳೋದು, ಸ್ವಚ್ಛ ಇಮೇಜ್, ಕ್ಲೀನ್ ಹ್ಯಾಂಡ್ ನಾಟಕ ಮಾಡೋದು, ದಾಖಲೆಗಳ ಮುಂದೆ ಮಾತ್ರ ಅಕ್ರಮ, ದಾಖಲೆ ತಿದ್ದಾಟ ಮತ್ತು ಕುಟುಂಬ ರಾಜಕಾರಣದ ಆರೋಪಗಳು. ಇಷ್ಟೆಲ್ಲ ಗಂಭೀರ ದಾಖಲೆಗಳು ಹೊರಬಂದ ನಂತರವೂ ಸಚಿವ ಸ್ಥಾನದಲ್ಲಿ ಕೂತಿರೋದು ಧೈರ್ಯವಲ್ಲ, ಇದು ಅಹಂಕಾರ ಎಂದು ಬಿಜೆಪಿ ಮುಖಂಡರು ದಂಗೆ ಏಳುತ್ತಿದ್ದಾರೆ. ಕೃಷ್ಣ ಬೈರೇಗೌಡರು ತಕ್ಷಣವೇ ಸಚಿವ ಸ್ಥಾನದಿಂದ ರಾಜೀನಾಮೆ ನೀಡಿ ತನಿಖೆಗೆ ದಾರಿ ಮಾಡಿಕೊಡಬೇಕು. ಇದೇ ಕರ್ನಾಟಕ ಹಾಗೂ ಬ್ಯಾಟರಾಯನಪುರದ ಜನರ ಸ್ಪಷ್ಟ ಬೇಡಿಕೆ ಎಂದಿದ್ದಾರೆ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.